ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಮಸ್ಕಾರ ಗೆಳೆಯರೇ. ಭಗವದ್ಗೀತೆಯ ಮುಂದಿನ ಭಾಗ. ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿ ನಮ್ಮದಾಗಿರಬೇಕು. ಪ್ರಕೃತಿ ಅದರ ಧರ್ಮಕ್ಕೆ ಅನುಸಾರವಾಗಿ ಕಾಲ ಕಾಲಕ್ಕೆ ಮಳೆ, ಬಿಸಿಲು, ಚಳಿ ಎಲ್ಲವನ್ನು ಕಾಣಿಸುತ್ತದೆ. ಇದನ್ನು ಸಮಸ್ಯೆ ಎಂದು ಭಾವಿಸದೆ ಉಪಾಯವನ್ನು ಕಂಡುಕೊಂಡು ಆನಂದವಾಗಿ ಕಳೆಯುವುದಕ್ಕೆ ಸಾಧ್ಯ. ಬಿಸಿಲು ಮಳೆಗೆ ಛತ್ರಿಯನ್ನು ಉಪಯೋಗಿಸುತ್ತೇವೆ, ಚಳಿಗೆ ಬೆಚ್ಚಗಿನ ಉಡುಪನ್ನು ತೊಡುತ್ತೇವೆ. ಇದಕ್ಕೆಲ್ಲ ಅಂಜಿ ಯಾರು ಗೋಳು ಎಂದು ಕರೆಯುವರೋ ಅಂಥವರು ಯಾವತ್ತಿಗೂ ಸುಖವನ್ನು ಕಾಣುವುದಿಲ್ಲ. ಸಮಾಜದಲ್ಲೂ ಇವರನ್ನು ದೂರದಲ್ಲೇ ಇಡುತ್ತಾರೆ. ಪರಮಾತ್ಮನ ಕಡೆಗೆ ಮನಸ್ಸು ಹರಿಯುವುದಿಲ್ಲ. ಇದರಿಂದ ದೇವರು ದೂರ ಉಳಿಯುತ್ತಾನೆ. ಕಷ್ಟ ನಷ್ಟಗಳು ಬಂದಾಗಲೇ ನಾವು ಉತ್ತಮರಾಗಲು ಸಾಧ್ಯವಾಗುವುದು. ಕೆಟ್ಟು ಹೋದ ಟೇಪ್ ರೆಕಾರ್ಡರ್ನಂತೆ ಹೇಳಿಕೊಂಡು ಗೊಣಗಾಡುವುದರಲ್ಲಿ ಅರ್ಥವಿಲ್ಲ. ಇದರಿಂದ ಸಮಯ ಹಾಳಾಗುವುದು. ಯೋಗಿಯಾದವನು ಇದನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುತ್ತಾನೆ. ಕಾಲಚಕ್ರ ತಿರುಗಿದಂತೆ ನಮ್ಮ ಜೀವನದಲ್ಲಿ ಏಳು ಬೀಳುಗಳು ಸಹಜ. ಮನಸ್ಸನ್ನು ಭಾರವಾಗಲು ಬಿಡುವುದಿಲ್ಲ. ಅದಕ್ಕೆ ಬದಲಾಗಿ ದೇವರಲ್ಲಿ ಮುಳುಗಿಸಿ ಆನಂದದ ಕ್ಷಣಗಳನ್ನು ಅನುಭವಿಸುತ್ತಾನೆ. ಯಾವುದಕ್ಕೂ ಆತಂಕ ಪಡುವುದಿಲ್ಲ. ಯೋಗಿಯಾದವನು ಮಾನ ಅಪಮಾನವನ್ನು ಸಮಾನವಾಗಿ ಸ್ವೀಕರಿಸುತ್ತಾನೆ. ಯಾರಾದರೂ ಹೊಗಳಿದಾಗ ಅದನ್ನು ದೇವರಿಗೆ ಸಲ್ಲಿಸುತ್ತಾನೆ. ಏಕೆಂದರೆ ಅದಕ್ಕೆ ಕಾರಣ ಭಗವಂತ. ನನಗೆ ಸೇರಬೇಕಾದುದಲ್ಲ ಎಂದು ಭಾವಿಸುತ್ತಾನೆ. ಯಾರಾದರೂ ತೆಗಳಿದಾಗ ನಮ್ಮ ಕರ್ಮವನ್ನು ಅವರು ತೆಗೆದುಕೊಂಡು ನಮಗೆ ಉಪಕಾರ ಮಾಡುತ್ತಿದ್ದಾರೆ ಎಂದು ಸಂತೋಷಪಡುತ್ತಾನೆ. ಪುರಂದರದಾಸರು ತಮ್ಮ ಹಾಡಿನಲ್ಲಿ ಇದನ್ನು ಸೂಚಿಸಿದ್ದಾರೆ. ನಿಂದಕರು ಕೇರಿಗಳಲ್ಲಿ ಇರಬೇಕು ಎಂದು. ಮನೆಯ ಮುಂದೆ ಹೊಲಸು ತಿನ್ನಲು ಹಂದಿ ಬರುತ್ತದೆ. ಇದರಿಂದ ನಾವು ಶುದ್ಧ ಮಾಡುವುದರ ಬದಲು ಹಂದಿ ಬಂದು ಶುದ್ಧ ಮಾಡಿ ಮಾನವನಿಗೆ ಉಪಕಾರ ಮಾಡುತ್ತದೆ. ನಿಂದಕರು ಹಂದಿಗೆ ಸಮಾನ. ನಮ್ಮ ಕರ್ಮವನ್ನು ಅವರ ನಾಲಿಗೆ ನೆಕ್ಕಿ ಶುದ್ಧ ಮಾಡಿ ನಮ್ಮ ಕರ್ಮವನ್ನು ನಾಶವಾಗಲು ಕಾರಣರಾಗುತ್ತಾರೆ. ನಾವು ನಮ್ಮ ಕರ್ಮವನ್ನು ನಾಶ ಮಾಡಲು ಜಪ ತಪಗಳನ್ನು ಮಾಡಬೇಕಾಗುತ್ತದೆ. ಆದರೆ ನಾವು ಮಾಡುವ ಕೆಲಸವನ್ನು ನಿಂದಕರು ಮಾಡಿ ನಮಗೆ ಸಹಕಾರ ಕೊಟ್ಟರು ಎಂದು ಯೋಗಿ ಭಾವಿಸುತ್ತಾನೆ. ಕೋಪ ಮಾಡಿಕೊಳ್ಳುವುದಿಲ್ಲ. ಮನಸ್ಸಿನ ಶಕ್ತಿ ನಾಶವಾಗಲು ಬಿಡದೆ ಅದನ್ನು ದೇವರ ಕಡೆ ತಿರುಗಿಸುತ್ತಾನೆ. ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುತ್ತಾನೆ. ಮನಸ್ಸು ಪ್ರಶಾಂತವಾಗಿರುವುದರಿಂದ ಪರಮಾತ್ಮನ ಪ್ರತಿಬಿಂಬ ಕಾಣುವುದು. ಇದನ್ನು ಯಾರು ಬೇಕಾದರೂ ಕಂಡುಕೊಳ್ಳಬಹುದು. ಆದರೆ ಆ ಯೋಗ್ಯತೆ ನಮ್ಮಲ್ಲಿ ಕಂಡುಕೊಂಡಾಗ ಮಾತ್ರ ಸಾಧ್ಯವಾಗುತ್ತದೆ. ಜ್ಞಾನ ಮತ್ತು ವಿಜ್ಞಾನ ಇವುಗಳಿಂದ ತೃಪ್ತಿ ಹೊಂದಿದ ಮನಸ್ಸುಳ್ಳವರು ಕೂಟಸ್ಥನು, ಜಿತೇಂದ್ರನು, ಮಣ್ಣು, ಚಿನ್ನ ಇದನ್ನು ಸಮಾನವಾಗಿ ನೋಡುವವನು ಆದ ಯುಕ್ತನೆಂದು ಕರೆಯಲ್ಪಡುತ್ತಾನೆ. ಶ್ಲೋಕ 8. ಪರಮಾತ್ಮನನ್ನು ಪಡೆಯಲು ಇಚ್ಛಿಸುವವರು ಅದಕ್ಕೆ ಬೇಕಾದ ಯೋಗ್ಯತೆಯನ್ನು ಪಡೆದುಕೊಂಡಿರಬೇಕು. ಅದನ್ನು ಇಲ್ಲಿ ಶ್ರೀಕೃಷ್ಣ ವಿವರಿಸುತ್ತಾನೆ. ಜ್ಞಾನ ಮತ್ತು ವಿಜ್ಞಾನ ಎರಡೂ ಬೇಕು ಎಂದು ತಿಳಿಸುತ್ತಾನೆ. ಜ್ಞಾನವನ್ನು ಭೌತಿಕವಾಗಿ ಅರಿಯಬೇಕು. ನಾವು ಯಾರಾದರೂ ಒಂದು ಬೆಣಚುಕಲ್ಲನ್ನು ತೋರಿಸಿ ಇದನ್ನು ವಜ್ರ ಎಂದು ಹೇಳಿದಾಗ ಅದನ್ನು ನಾವು ಸುಮ್ಮನೆ ಒಪ್ಪಿಕೊಳ್ಳುವುದಿಲ್ಲ. ಅದನ್ನು ತಿಳಿದವರ ಬಳಿಗೆ ಹೋಗಿ ಪರೀಕ್ಷೆ ಮಾಡಿಸುತ್ತೇವೆ. ಪರಮಾತ್ಮನ ರಹಸ್ಯವನ್ನು ಶಾಸ್ತ್ರಾಭ್ಯಾಸ ಮಾಡಿ ದೇವರನ್ನು ಕಂಡುಕೊಂಡವರು ಈ ವಿಷಯವಾಗಿ ಏನು ಹೇಳಿದ್ದಾರೆ, ಅದನ್ನು ಯಾವ ರೀತಿ ಕಂಡುಕೊಂಡರು ಎನ್ನುವುದು ವಿಜ್ಞಾನ. ಅದನ್ನು ವಿಚಾರ ಮಾಡಿ ಸತ್ಯವನ್ನು ಕಂಡುಕೊಳ್ಳಬೇಕು. ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವ ಒಂದು ಶಕ್ತಿ. ಆ ಶಕ್ತಿ ಸತ್ಯ ಎಂದು ತಿಳಿದುಕೊಂಡ ಮೇಲೆ ಅನುಷ್ಠಾನಕ್ಕೆ ತಂದುಕೊಳ್ಳಬೇಕು. ದೇವರ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ಇದ್ದ ಸಾಧಕನು ವಿಚಾರವಾದಿಗಳ ಬಳಿ ಮೊದಲು ಜ್ಞಾನವನ್ನು ಪಡೆಯುವ ಬಗ್ಗೆ ತಿಳಿದುಕೊಳ್ಳುತ್ತಾನೆ. ನಂತರ ಜ್ಞಾನವನ್ನು ಸಂಪಾದಿಸಿದರೆ ಸಾಲದು, ಅದನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಅದರಿಂದ ಪ್ರಯೋಜನವನ್ನು ಪಡೆಯುವುದು ಎಂದು ಅರಿತ ಮೇಲೆ ಅದನ್ನು ತನ್ನಲ್ಲಿ ಅಳವಡಿಸಿಕೊಳ್ಳುತ್ತಾನೆ. ಅದನ್ನು ತನ್ನಲ್ಲಿ ಕಂಡುಕೊಂಡಿರುವುದು ವಿಜ್ಞಾನ.
ದೇವರನ್ನು ಕಂಡವನು ಯಾವ ರೀತಿಯಲ್ಲಿ ಇರುತ್ತಾನೆ ಎಂದು ಕೃಷ್ಣ ಇಲ್ಲಿ ವಿವರಿಸುತ್ತಾನೆ. ಅವನು ಸ್ಥಿರ ಮನಸ್ಸನ್ನು ಹೊಂದಿದವನಾಗಿರುತ್ತಾನೆ. ಚಂಚಲತೆ ಇರುವುದಿಲ್ಲ. ಇಂದ್ರಿಯವನ್ನು ಲೌಕಿಕವಾಗಿ ಜಾರಿ ಹೋಗದಂತೆ ಆಯಾ ಸ್ಥಾನದಲ್ಲಿ ಹಿಡಿದಿಟ್ಟುಕೊಂಡಿರುತ್ತಾನೆ. ಬಾಹ್ಯ ಪ್ರಪಂಚದ ವಿಷಯದಲ್ಲಿ ನಿರಾಸಕ್ತಿ ಹೊಂದಿರುತ್ತಾನೆ. ಮನಸ್ಸನ್ನು ನಿಗ್ರಹಿಸಿ ಅಂತರ್ಮುಖಿಯಾದಾಗ ಮಾತ್ರ ದೇವರ ದರ್ಶನಕ್ಕಾಗಿ ಕಾತರಿಸುತ್ತಾನೆ. ಮನಸ್ಸು ಗೆದ್ದಿರುವುದರಿಂದ ಬೇಡವಾದ ದೃಶ್ಯ ಕಂಡರೂ ಅದನ್ನು ಮನಸ್ಸಿಗೆ ತುಂಬುವುದಿಲ್ಲ. ಸಂಪೂರ್ಣವಾಗಿ ಮನಸ್ಸನ್ನು ದೇವರಲ್ಲಿ ನೆಟ್ಟಿರುತ್ತಾನೆ. ಬೇರೆ ಚಿತ್ರ ಮೂಡಬಾರದು. ಆಗ ಮಾತ್ರ ದೇವರ ದರ್ಶನ ಸಾಧ್ಯ. ಅಂಥ ಯೋಗಿ ಹಣವನ್ನು ಮಣ್ಣಿನ ಸಮಾನಕ್ಕೆ ನೋಡುತ್ತಾನೆ. ಕಾಮ ಕಾಂಚಾಣದ ಆಸಕ್ತಿ ಇರುವುದಿಲ್ಲ. ಲೋಕದ ಪದಾರ್ಥ ನಶ್ವರ, ಭಗವಂತ ಮಾತ್ರ ಅಮೂಲ್ಯ ಎಂಬ ಸತ್ಯದ ಅರಿವನ್ನು ಪಡೆದವನಾಗಿರುತ್ತಾನೆ. ಹೊನ್ನು ಮತ್ತು ಮಣ್ಣು ಸಮಾನವಾಗಿ ಕಾಣುವವನು ಕಾಂಚನ ತ್ಯಾಗಿ. ದೇವರನ್ನು ಬಿಟ್ಟು ಯಾವುದನ್ನು ಅಂಟಿಸಿಕೊಳ್ಳದ ಇವನನ್ನು ಯುಕ್ತ ಎಂದು ಕರೆಯುತ್ತಾರೆ. ಸುಹೃತ್, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷ, ಬಂಧು ಇದರಲ್ಲಿಯೂ ಸಾಧುಗಳಲ್ಲಿಯೂ ಉಳ್ಳವನು ಯೋಗಿಗಳಲ್ಲಿ ಶ್ರೇಷ್ಠ. ಮನಸ್ಸನ್ನು ಶುದ್ಧೀಕರಿಸಿಕೊಂಡ ಯೋಗಿ ವಿವಿಧ ಸ್ವಭಾವದ ಜನರನ್ನು ಯಾವ ರೀತಿ ಕಾಣುತ್ತಾನೆ ಎಂದು ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ವಿವರಿಸುತ್ತಾನೆ. ಭಗವದ್ಗೀತೆಯ ಮುಂದಿನ ಭಾಗ ಮುಂದಿನ ದಿನಗಳಲ್ಲಿ. ನಮಸ್ಕಾರ ಗೆಳೆಯರೇ.